ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮುಂದುವರಿದ ಆಹಾರ ಇಲಾಖೆ ಅಧಿಕಾರಿಗಳ ಭೇಟೆ. ಬೆಂಗಳೂರಿನ ಪ್ರತಿಷ್ಠಿತ ಹೈಫೈ ಕ್ಲಬ್ಗಳ ಮೇಲೂ ಕೂಡ ದಿಢೀರಂತ ದಾಳಿ ಮಾಡಿದ್ದಾರೆ. ಕೆಸಿಎ ಬೌರಿಂಗ್ ಕ್ಲಬ್ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಬೌರಿಂಗ್ ಕ್ಲಬ್ ಅಡುಗೆ ಮನೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯ. ಸ್ವಚ್ಛತೆ ಮರೆತು ಗ್ರಾಹಕರಿಗೆ ರೋಗ ಹಿಡಿಸುತ್ತಿದ್ದಾರ ಕ್ಲಬ್ನವರು. ಬೌರಿಂಗ್ನಲ್ಲಿ ಕೊಳೆತ ಈರುಳ್ಳಿ, ಆಲೂಗಡ್ಡೆ, ಜಿರಳೆಗಳು ಪತ್ತೆಯಾಗಿವೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಸಿಎ ಕ್ಲಬ್ನಲ್ಲೂ ಕೂಡ ಸ್ವಚ್ಛತೆ ಮಾಯ. ಪ್ಲಾಸ್ಟಿಕ್ ಮಿಶ್ರಿತ ಬೋರ್ಡ್ ಬಳಕೆ ಮಾಡ್ತಿದ್ದಾರೆ. ಎಕ್ಸ್ಪೈರಿ ಬೇಳೆಗಳು ಪತ್ತೆಯಾಗಿವೆ. ಡ್ರೈನೇಜ್ ಬ್ಲಾಕ್, ವೆಜ್ ನಾನ್ ವೆಜ್ ಒಟ್ಟಿಗೆ ಶೇಖರಣೆ ಮಾಡಿಟ್ಟಿದ್ದಾರೆ. ಇಲ್ಲಿ ಸ್ವಚ್ಛತೆ ಅಂತೂ ಕಾಣೆ ಆಗೋಗಿದೆ. ಪ್ರತಿಷ್ಠಿತ ಕ್ಲಬ್ಗಳ ಕಿಚನ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆಹಾರ ಇಲಾಖೆ ಭಾರಿ ಭರ್ಜರಿಯ ಕಾರ್ಯಾಚರಣೆ ನಡೆಸ್ತಾ ಇದೆ. ಅದರಲ್ಲೂ ಒಂದೆರಡು ವಾರಗಳಿಂದ ನಾವು ಗಮನಿಸ್ತಾ ಇದ್ವಿ ಎಲ್ಲೆಲ್ಲಿ ಏನೇನು ಕಾರ್ಯಾಚರಣೆ ಅಂತ. ಸದ್ಯಕ್ಕೆ ನೋಡಿ ಕೆಸಿಎ ಕ್ಲಬ್ನಲ್ಲೂ ಕೂಡ ಈ ಬೌರಿಂಗ್ ಕ್ಲಬ್ನಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಆ ಕಿಚನ್ ಹೆಂಗಿದೆ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೂ ಸ್ವಚ್ಛತೆ ಇಲ್ಲ, ಜಿರಳೆಗಳ ಸಾಮ್ರಾಜ್ಯ. ಎಷ್ಟು ಜಿರಳೆಗಳಿವೆ ಅಂತ ಅಂದರೆ ಅಲ್ಲಿ ಹೋದವ್ರಿಗೆ ಯಾರಿಗೂ ಊಟ ಮಾಡಬೇಕು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ನೋಡಿ ಈ ಬೇಳೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಎಕ್ಸ್ಪೈರಿ ಆಗಿ ಹೋಗಿದೆ. ಅಂದರೆ ಒಂದು ಪ್ಯಾಕೆಟ್ ಮೇಲೆ ಇಂತಿಂಥ ಡೇಟ್ ಅಂತ ಇರುತ್ತೆ, ಮ್ಯಾನುಫ್ಯಾಕ್ಚರ್ಡು ಮತ್ತು ಎಕ್ಸ್ಪೈರಿ ಡೇಟ್. ಆದರೆ ಈ ಬ್ಯಾರಲಲ್ಲಿ ಈ ಥರ ತುಂಬಿಟ್ರೆ ಅದು ಯಾವಾಗ ಬೇಳೆ ಖರೀದಿ ಮಾಡಿದ್ದು ಎಷ್ಟು ದಿನಗಳ ಒಳಗಾಗಿ ಬಳಸಬೇಕು ಗೊತ್ತಾಗಲ್ಲ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಸ್ವಚ್ಛತೆ ಕಾಯ್ದುಕೊಂಡಿದ್ದಾರೆ. ನೀವೇ ಒಂದ್ಸಲ ಗಮನಿಸಿ. ಎಲ್ಲ ಕಡೆ ಕಾಕ್ರೋಚ್ಗಳ ಸಾಮ್ರಾಜ್ಯ, ಮತ್ತೊಂದು ಕಡೆ ಎಕ್ಸ್ಪೈರಿ ಆಗಿರುವಂಥ ಬೇಳೆಗಳು, ಕೊಳೆತೋಗಿರುವ ಈರುಳ್ಳಿ, ಆಲೂಗಡ್ಡೆ, ಇಷ್ಟು ಕೆಟ್ಟದಾಗಿ ಉಣಬಡಿಸ್ತಾರೆ ಅಂತ ಅಂದರೆ ಇಲ್ಲಿ ಹೋಗ್ತೀರಾ ನೀವು? ಯೋಚನೆ ಮಾಡಿ.